ಗುರುರಾಯರು ಧ್ಯಾನದ ಸ್ಥಿತಿಯಲ್ಲಿ ಇದ್ದಾಗ ಕೃಷ್ಣ ಪರಮಾತ್ಮನು ಅವರ ತೊಡೆಯ ಮೇಲೆ ಕುಳಿತು ಅನುಗ್ರಹಿಸಿದ ಆ ಭವ್ಯ ರೂಪವನ್ನು ಪುನಃ ಪುನಃ ಸ್ಮರಣೆ ಮಾಡಿಕೊಳ್ಳುತ್ತಾರೆ. ಭಕ್ತಿಯಿಂದ ಕಣ್ಣೀರು ಸುರಿಸುತ್ತಾರೆ. ಕೃಷ್ಣ ಪರಮಾತ್ಮನ ಪಾದಗಳಲ್ಲಿ ಯಾರಿಂದಲೂ ಸಮರ್ಪಿಸಲಾಗದಂತಹ ಗ್ರಂಥಾತ್ರಯಗಳನ್ನು ರಚಿಸಿ ಸಮರ್ಪಿಸಿದ್ದಾರೆ. ಇಷ್ಟಕ್ಕೂ ತೃಪ್ತಿಯಾಗದ ಗುರುರಾಯರು ಸ್ವತಃ ತಾವೇ ಕೃಷ್ಣ ಪ್ರತಿಮೆಯನ್ನು ನಿರ್ಮಾಣ ಮಾಡಲು ಮುಂದಾಗುತ್ತಾರೆ. ಶ್ರೀಕೃಷ್ಣ ಧ್ಯಾನದ ಹರ್ಷ ಸಮುದ್ರದಲ್ಲಿ ಮಿಂದೆದ್ದ ಗುರುರಾಯರು ಕಡೆಗೋಲು ಹಾಗೂ ಹಗ್ಗವನ್ನು ಹಿಡಿದು ನಿಂತ ಕೃಷ್ಣ ಪರಮಾತ್ಮನ ಆ ಭವ್ಯ ರೂಪವನ್ನು ಸ್ಮರಿಸುತ್ತಾ ತಾವೇ ಸ್ವತಃ ಸ್ವರ್ಣಮಯವಾದ ಶ್ರೀಕೃಷ್ಣನ ಪ್ರತಿಮೆಯನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ಸ್ವತಃ ತಾವೇ ಎರಕ ಹೊಯ್ದ ಕೃಷ್ಣನ